ಎಲ್ಲರಿಗೂ ನಮಸ್ಕಾರ. ಅಸ್ಮದ್ಗುರುಭ್ಯೋ ನಮಃ. ಓದಿನ ವಿಡಿಯೋದಲ್ಲಿ ಮಲಮೂತ್ರ ವಿಸರ್ಜನಕ್ಕೆ ಹೋಗಿ ಯಾವ ದಿಕ್ಕಿಗೆ ಹೋಗಬೇಕು, ನಂತರ ಅಲ್ಲಿ ತಲೆಗೆ ಉತ್ತರೀಯವನ್ನ ಸುತ್ತಿಕೊಳ್ಳಬೇಕು, ಯಜ್ಞೋಪವೀತವನ್ನ ಸುತ್ತಿಕೊಳ್ಳಬೇಕು ಎಂಬುದನ್ನ ಹೇಳಿದ್ದೆ. ಇವತ್ತಿನ ದಿವಸ ಹೋಗಿ ಯಾವ ದಿಕ್ಕಿಗೆ ಕುಳಿತುಕೊಳ್ಳಬೇಕು ಎಂಬುದನ್ನ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಈ ರೀತಿ ಹೇಳಲಾಗಿದೆ. ದಿವಾಸಂಧ್ಯಸು ಕರ್ಣಸ್ಥ ಬ್ರಹ್ಮಸೂತ್ರ ಉದನ್ಮುಖ ಪುರ್ಯಾನ್ ಮಲಮೂತ್ರ ಪುರೀಶೇತು ರಾತ್ರೋಚ ದಕ್ಷಿಣಮುಖ. ಈ ಒಂದು ಶ್ಲೋಕದ ಅರ್ಥ ಏನು ಅಂತ ಅಂದ್ರೆ, ಬೆಳಗಿನ ಜಾವ ಉತ್ತರಾಭಿಮುಖವಾಗಿ ಕೂತಿಕೊಳ್ಳಬೇಕು ಎಂಬುದು. ಅದೇ ರಾತ್ರಿ ಕಾಲದಲ್ಲಿ ದಕ್ಷಿಣಾಭಿಮುಖವಾಗಿ ಕೂತಿಕೊಳ್ಳಬೇಕು ಎಂಬುದನ್ನ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಲಾಗಿದೆ. ಇದೇ ರೀತಿ ಸಾಕಷ್ಟು ವಿಷಯವನ್ನ ತಿಳಿಸಿಕೊಡುತ್ತೇನೆ. ಇದೇ ರೀತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.